ಬದ್ಧಕೋನಾಸನ, ತಿಥಿಲಿ ಆಸನ ಕೂಡ ಹೇಳ್ತಾರೆ ಅದಕ್ಕೆ. ನಿಮ್ಮ ಕಾಲನ್ನು ಫೋಲ್ಡ್ ಮಾಡಿ ಈ ಥರ ಎರಡು ಕಾಲನ್ನ ಪಾದಗಳನ್ನ ಜೋಡಿಸ್ಕೊಳ್ಳಿ. ಕಾಲನ್ನು ಎಷ್ಟು ಸಾಧ್ಯ ಅಷ್ಟು ಒಳಗಡೆ ಎಳ್ಕೊಳ್ಳಿ ಈ ಥರ. ನಿಮ್ಮ ಬೆನ್ನು ಕತ್ತು ಎರಡು ನೇರವಾಗಿರಬೇಕು. ಬ್ಯಾಕ್ ಸ್ಟ್ರೇಟ್ ಆ್ಯಂಡ್ ನೆಕ್ ಸ್ಟ್ರೇಟ್. ಇವಾಗ ಫ್ಲ್ಯಾಪ್ ಮಾಡ್ಕೊಳ್ಳಿ. ಕಾಲನ್ನು ಮೇಲೆ ಕೆಳಗೆ ಮೇಲೆ ಕೆಳಗೆ ನಿಧಾನವಾಗಿ ಫ್ಲ್ಯಾಪ್ ಮಾಡ್ಕೊಳ್ಳಿ ಸ್ಲೋಲಿ. ಇದನ್ನು 20ರಿಂದ 50ವರೆಗೂ 50 ಕೌಂಟ್ವರೆಗೂ ನೀವು ಮಾಡ್ಕೊಳ್ಬೋದು. ಇದರಲ್ಲಿ ಬಾಡಿ ಸ್ಟ್ರೆಸ್ ಎಲ್ಲ ತುಂಬ ರಿಲೀಸ್ ಆಗುತ್ತೆ. ಈ ಮಸಲ್ಸ್ ಎಲ್ಲ ನಮಗೆ ಥೈ ಮಸಲ್ಸ್ ಎಲ್ಲ ರಿಲೀಸ್ ಆಗುತ್ತೆ, ಟೆನ್ಷನ್ ರಿಲೀಸ್ ಆಗುತ್ತೆ, ಸ್ಟ್ರೆಸ್ ರಿಲೀಸ್ ಆಗುತ್ತೆ. ಬಾಡಿ ಸ್ಟ್ರೆಸ್ ನಮ್ಮದೆಲ್ಲ ಇಲ್ಲಿ ಅಕ್ಯುಮುಲೇಟ್ ಆಗಿರುತ್ತೆ. ಇದರಿಂದ ಇದು ತಿಥಿಲಿ ಆಸನ ಮಾಡೋದ್ರಿಂದ ತುಂಬ ರಿಲೀಸ್ ಆಗುತ್ತೆ. ಮಸಲ್ಸ್ ಎಲ್ಲ ತುಂಬ ಸ್ಟ್ರೆಚ್ ಆಗಿ ರಿಲೀಸ್ ಆಗಿ ನಿಮ್ಮ ಬಾಡಿ ಟೆನ್ಷನ್ಸ್ ತುಂಬ ರಿಲೀಸ್ ಆಗುತ್ತೆ, ಕಮ್ಮಿ ಆಗುತ್ತೆ. ಬಾಡಿ ಪೇನ್ ಎಲ್ಲ ಕಮ್ಮಿ ಆಗುತ್ತೆ. ನಮ್ಮ ಮುಂದಿನ ಆಸನ ಅರ್ಧ ಉಷ್ಟ್ರಾಸನ. ಕೈನ ಜೋಡಿಸ್ಕೊಳ್ಳಿ, ಕಾಲನ್ನು ಜೋಡಿಸ್ಕೊಳ್ಳಿ, ಮಂಡಿನ ಜೋಡಿಸ್ಕೊಳ್ಳಿ, ಹಿಂದುಗಡೆ ಪಾದನ ಜೋಡಿಸ್ಕೊಳ್ಳಿ. ನಿಧಾನವಾಗಿ ದೀರ್ಘವಾಗಿ ಉಸಿರು ತಗೊಳ್ತಾ ತಲೆ ಬಾಗಿಸಿ, ನಿಧಾನವಾಗಿ ತಲೆ ಬಾಗಿಸಿ. ನಿಮ್ಗೆ ಎಷ್ಟೊತ್ತು ಹೋಲ್ಡ್ ಮಾಡೋದಾಗುತ್ತೆ ಅಷ್ಟೊತ್ತು ಪಾಶ್ಚರ್ನ ಹೋಲ್ಡ್ ಮಾಡಿ ದೀರ್ಘ ಉಸಿರಾಟ ಮಾಡ್ಕೊಳ್ಳಿ. ಉಸಿರು ಬಿಡ್ತಾ ನಿಧಾನವಾಗಿ ವಾಪಸ್ ಬನ್ನಿ ಆ್ಯಂಡ್ ರಿಲ್ಯಾಕ್ಸ್ ಮಾಡಿ. ಇದನ್ನು 5ರಿಂದ 10 ಸೆಕೆಂಡ್ವರೆಗೂ ಹಿಡ್ಕೊಳ್ಬೋದು. 20 ಸೆಕೆಂಡ್ವರೆಗೆ ಆದರೆ ರಿಪಿಟೇಷನ್ಸ್ ನೀವು ಮಾಡ್ಕೊಳ್ಬೋದು. ಇದರಿಂದ ತುಂಬ ಕತ್ತು ನೋವು ಇದ್ರನ್ನ ನಿಧಾನವಾಗಿ ಮಾಡ್ಕೊಳ್ಬೇಕು ನೀವು. ತುಂಬ ಸ್ಟ್ರೆಸ್ ಕಮ್ಮಿ ಆಗುತ್ತೆ ನಿಮಗೆ. ನಮ್ಮ ಮುಂದಿನ ಆಸನ ಉತ್ಥಾನ ಮಂಡುಕಾಸನ. ಮಂಡಿ ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ನಿಧಾನವಾಗಿ ಮಂಡಿನ ಸ್ಪ್ರೆಡ್ ಮಾಡಿ. ಓಕೆ, ನಿಮ್ಮ ಕೈಗಳನ್ನ ಹಿಂದ್ಗಡೆ ಶೋಲ್ಡ್ರ್ ಮೇಲೆ ಹಿಡ್ಕೊಳ್ಳಿ ಈ ಥರ. ನೀವು ಕತ್ತು ನೇರ ಇರಬೇಕು, ಬೆನ್ನು ನೇರವಾಗಿರಬೇಕು. ದೀರ್ಘ ಉಸಿರಾಟ. ಇದನ್ನು 10ರಿಂದ 20 ಸೆಕೆಂಡ್ ಹಿಡ್ಕೊಳ್ಳಿ. ಈ ರೀತಿ ಹಿಡ್ಕೊಳ್ಳೋದ್ರಿಂದ ನಿಮ್ಮ ಶೋಲ್ಡರ್ ಪೇನ್ ಏನಿದೆ, ಶೋಲ್ಡರ್ ಪೇನ್ ರೆಡ್ಯೂಸ್ ಆಗುತ್ತೆ, ಕತ್ತು ನೋವು ರೆಡ್ಯೂಸ್ ಆಗುತ್ತೆ, ಬ್ಯಾಕ್ ಅಲೈನ್ಮೆಂಟ್ ಆಗುತ್ತೆ, ಸ್ಪೈನ್ ಅಲೈನ್ಮೆಂಟ್ ಆಗುತ್ತೆ.